ಇದಕ್ಕೆ ನಾನು ಅಜ್ಜಿ ಹೆಸರನ್ನ ಎತ್ತದ್ ಬಿಟ್ಬಿಟ್ಟಿದ್ದೆ ವಿಡಿಯೋದಲ್ಲಿ. ಎಷ್ಟು ಇರಿಟೇಟ್ ಮಾಡ್ತಾರೆ ಗೊತ್ತಾ? ಆಲೂ ಕುರ್ಮಾ ಒಂದ್ಸತಿ ಅಲ್ಲ 2 ಸತಿ ಇಸ್ಕೊಂಡ್ರು. ನಿಮ್ಮನೇಲಿ ಮಾಡಿಯಾರಲ್ಲ ಪುಟ್ಟ, ಜೀರಾ ರೈಸೋ ಗೀ ರೈಸೋ ಅದೇನೋ ಒಂದು ತಗೊಂಡ್ ಬಾ ಅಂದರೆ ಈ ರಿಪ್ಲೈ ಕೊಟ್ಟ. ಕೋಪ ಬರುತ್ತಾ ಬರಲ್ವಾ? ಇವ್ರೇನು ಕೊಡೋದು? ನಾನೇ ಫ್ರೆಶ್ ಆಗಿ ಕಾಯಿ ಹಾಲನ್ನ ಯೂಸ್ ಮಾಡಿ ಹೇಗೆ ಜೀರಾ ಘೀ ರೈಸ್ನ ಮಾಡೋದು ಅಂತ ಶೇರ್ ಮಾಡ್ತೀನಿ. ಆ ಪರಮ್ ಹೇಳಿ ಅದು ಜೀರಾ ರೈಸಾ ಗೀ ರೈಸಾ ಅದು ಏನು ಮಾಡ್ಯಾರೆ ಅಂತ ಗೊತ್ತಿಲ್ಲ. ನನಗೂ ಕನ್ಫ್ಯೂಸ್ ಆಗ್ತಿದೆ. ಆದರೆ ನಾನು ಮಾಡ್ತಿರೋದು ಫ್ರೆಶ್ ಕೊಕೊನೆಟ್ ಮಿಲ್ಕ್ ಯೂಸ್ ಮಾಡಿ ಗೀ ರೈಸ್ನ ಬೇಸಿಕ್, ಜಾಸ್ತಿ ತುಪ್ಪ ಹಾಕಿ ಎಲ್ಲ ಥರ ಸ್ಪೈಸಸ್ಸು, ಜಾಸ್ತಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಸಿ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಕಾಯಿ ರೇಟ್ ಅಂತೂ ಗಗನಕ್ಕೇರಿದೆ. ಆದರೂ ಅಜ್ಜಿಗೆ ಹೊಟ್ಟೆ ಉರಿಸ್ಬೇಕಲ್ವಾ? ಇಲ್ಲಿಂದ ಘಮ ಘಮ ವಾಸನೆ ಹೋದರೆ ಅವ್ರಿಗೆ ಹೊಟ್ಟೆ ಉರಿತಿರುತ್ತೆ. ಅಯ್ಯೋ ನಾನೇ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಜೊತೆನೂ ಮತ್ತೆ ಗೀ ರೈಸ್ ಶೇರ್ ಮಾಡ್ತಿದ್ರು ಅಂತ. ಅವ್ರಿಗೆ ಉರಿಸ್ಬೇಕು ಅಂತಾದರೂ ನಾನು ಸುಮಾರು ಒಂದು ಫುಲ್ ಕಾಯಿನ ಹಾಕಿ ಈ ಥರ ಬಿಸಿನೀರು ಹಾಕಿ 2-3 ಸತಿ ಬ್ಲೆಂಡ್ ಮಾಡಿ ಕಾಯಿ ಹಾಲು ತೆಕ್ಕೊಂಡು ಇದಕ್ಕೆ ಹಾಕಿ ಜೀರಾ ರೈಸ್ ಬೇರೆ ಯೂಸ್ ಮಾಡಿದೆ. ಜೀರಾ ರೈಸ್ ಬರುತ್ತಲ್ಲ ಮಾರ್ಕೆಟಲ್ಲಿ, ಆ ರೈಸ್ ಹಾಕಿ ಗೀ ರೈಸ್ ಮಾಡಿದ್ದೀನಿ. ಏನು ಟೇಸ್ಟಿಯಾಗಿತ್ತು ಅಂತೀರಾ? ಅಜ್ಜಿ ಕೊಟ್ಟಿದ್ರು ಇಷ್ಟು ಟೇಸ್ಟಾಗಿ ಇರ್ತಿರ್ಲಿಲ್ಲ. ಪರಮು ಅವ್ರ ಮನೇದು ಬೇಡ ಅಂತ ನಮ್ಮ ಮನೇಲಿ ಬಂದ್ಬಿಟ್ಟು ಗೋಬಿ ಮಾಡಿ ಎಂದ. ಯಾವ ಗೋಬಿ ಮಾಡೋದು? ಅಷ್ಟೊಂದು ಗೋಬಿ ಇರಲಿಲ್ಲ. ಅದಕ್ಕೆ ಗೋಬಿ ಹಾಕಿ ಪಕೋಡ ಸುದ ಮಾಡಿದೆ. ಇಷ್ಟು ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ